ಹಿದಾಯತ್ ಸಾಹೇಬ್ರೆ, ಚಾಮರಾಜಪೇಟೆಯ ಜನಪ್ರಿಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಅವರು ಮೊನ್ನೆವರೆಗೂ ಜೆಡಿಎಸ್ ಅಲ್ಲೇ ಇದ್ದು ಈಗ ತಾನೇ ಕಾಂಗ್ರೆಸ್ಗೆ 25ನೇ ತಾರೀಕು ಮೈಸೂರಲ್ಲಿ ಸೇರ್ಪಡೆ ಕಾರ್ಯಕ್ರಮ ಆಯಿತು. ಅದಾದ ತಕ್ಷಣ ಇಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಅವರು ಪ್ರವೇಶ ಮಾಡಿದ್ರು. ಅಧಿಕೃತ ದಾಖಲಾತಿಯೊಂದಿಗೆ ಪ್ರವೇಶ ಮಾಡಿ ಆ ದಿನದಂದೇ ಚುನಾವಣಾ ಆಯೋಗ ಕೂಡ ಚುನಾವಣೆ ಘೋಷಣೆಯ ನಡೀತದೆ. ಆ ನಂತರ ಅವರ ಅಭಿಮಾನ ಬಳಗ ಪುಳಕಿತರಾಗ್ತಾರೆ. ನಾವು ಎಲ್ಲೋ ಒಂದ್ ಕಡೆ ಒಳ್ಳೆಯ ಜಾಗಕ್ಕೆ ಹೋಗಿದ್ದೀವಿ, ಜಾತ್ಯತೀತ ನಿಲುವಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಎಲ್ಲಾ ನಾಯಕರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಹಿದಾಯತ್ ಸಾಹೇಬರು ಕೂಡ ಏನು ಚಾಮರಾಜಪೇಟೆ ಅಗ್ರಗಣ್ಯ ನಾಯಕರಲ್ಲಿ ಸಮಾಜ ಸೇವಕರೆಂದೇ ಗುರುತಿಸಿಕೊಂಡ್ರು. ನೀವು ಕೂಡ ಇವತ್ತು ಜಮೀರ್ ಅಹಮದ್ ಅವರ ಬಲಗೈ ಬಂಟರೆಂದೇ ಹೆಸರಾಗಿದ್ದೀರಿ. ಇವತ್ತು ಚುನಾವಣೆ ರಣಕಾಳೆ ಮೊಳಗಿಸಿದ್ದಾರೆ. ಅದರ ಪ್ರಯುಕ್ತ ಚಾಮರಾಜಪೇಟೆಯ ಜನತೆಗೆ ಯಾವ ರೀತಿಯ ಚುನಾವಣೆಯ ತಂತ್ರಗಾರಿಕೆ, ಚುನಾವಣೆಯ ರಂಗ ಪ್ರವೇಶ, ಯಾವ ರೀತಿ ಬಿಜೆಪಿ ಜಮೀರ್ ಅಹಮದ್ ಅವರಿಗೆ ಗೆಲುವಿಗೆ ಶ್ರಮಿಸಬೇಕಂತೇಳಿ ತಾವು ಈ ಕ್ಷೇತ್ರದ ಜನತೆಯಲ್ಲಿ ಯಾವ ರೀತಿ ಮನವಿಯನ್ನ ಮಾಡ್ತೀರಿ? ಮೊಟ್ಟ ಮೊದಲಿಗೆ ಜಮೀರ್ ಅಹಮದ್ ಖಾನ್ ಅವರು ಜನಗಳಿಗೆ ಏನ್ ಸೇವೆ ಮಾಡಿದ್ದಾರೆ ಅದರ ಬಗ್ಗೆ ನಾವು ಜನಗಳ ಹತ್ರ ಹೋಗಿ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಮತ್ತೆ ಅವ್ರು ಮಾಡಿರೋ ಬಡವರಿಗೆ ಸೇವೆಗಳು ಅದ್ರ ಪರವಾಗಿ ನಾವು ಅವ್ರ ಹತ್ರ ಹೋಗಿ ನಾವು ಓಟ್ ಕೇಳ್ತೀವಿ ಜನಗಳ ಹತ್ರ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜನನಾಯಕನೆಂದೇ ಭಾವಿಸ್ತಾ ಇದ್ದಾರೆ ಜನ. ಮನೆಯ ಮಗ ಬಿಜೆಡ್ ಜಮೀರ್ ಅಣ್ಣ, ನಮ್ಗೆ ಪಕ್ಷ ಮುಖ್ಯ ಅಲ್ಲ, ನಮ್ಗೆ ವ್ಯಕ್ತಿ ಮುಖ್ಯ ಅನ್ನೋವರೆಗೂ ಮಾತಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ತಾವು ಏನ್ ಹೇಳಿಕ್ ಬಯಸ್ತೀರಿ? ಅದಂತೂ ನಿಜಾನೇ. ಜಮೀರ್ ಅಣ್ಣ ಅವ್ರಿಗೆ ಯಾರು ಒಂದು MLA ಅಂತ ಮಾತಾಡಲ್ಲ. ಅದರಲ್ಲೂ ನಮ್ಮ ಮುಸ್ಲಿಂ ಜಾತಿಗಿಂತ ಜಾಸ್ತಿ ಹಿಂದೂ ಅಣ್ಣ ತಮ್ಮದಿರ ಎಲ್ಲಕ್ಕಿಂತ ಹೆಚ್ಚು ಜಮೀರ್ ಅಣ್ಣ ಅವ್ರಿಗೆ ಸ್ವಲ್ಪ ತುಂಬಾ ಲೇಕ್ ಮಾಡ್ತಾ ಇದ್ದಾರೆ. ಜಮೀರ್ ಅಣ್ಣ ಅವ್ರು ಏನಿದ್ದಾರೆ ಈ ಕ್ಷೇತ್ರಕ್ಕೆ ಬಂದಾಗಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಘಟನೆ ನಡೆದಿಲ್ಲ, ಕೋಮು ಗಲಭೆ ನಡೆದಿಲ್ಲ. ಹಿಂದೂ ಮುಸ್ಲಿಮರಿಗೆ ಅವರು ಏನು ಭೇದ ಭಾವನೆ ಇಲ್ಲದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಲ್ದಂಗೆ ಎಲ್ಲಾರು ಒಂದೇ ತರ ನೋಡ್ಕೊಂಡು ಹೋಗಿದ್ದಾರೆ. ಒಂದು ಕಣ್ಣು ಮುಸ್ಲಿಮ್ಸ್, ಒಂದು ಕಣ್ಣು ಹಿಂದೂಗಳಿದ್ದಂಗೆ ನನಗೆ ಅಂತ. ಹೌದು, ಆ ತರ ನೋಡ್ಕೊಂಡು ಹೋಗಿದ್ದಾರೆ ಜಮೀರ್ ಅಣ್ಣ ಅವರು. ಇವತ್ತುವರೆಗೂ ನೀವು ನೋಡಿರ್ಬೋದು, ಹಿಂದೆ ಎಲ್ಲಾ ರಾಜಕೀಯರು ಬಂದಿದ್ರು. ಆ ಬಂದ್ ಸಂದರ್ಭದಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಬೇಕಾದಷ್ಟು ಗಲಭೆಗಳು ನಡೆದಿದೆ ಇಲ್ಲಿ. ಜಮೀರ್ ಅಣ್ಣ ಇಲ್ಲಿ ಏನೇ ಒಂದು ಗಲಭೆ ಆದ್ರೂ ಜಮೀರ್ ಅಣ್ಣ ತಕ್ಷಣ ಎಲ್ಲರೂ ಹಿಂದೂಗಳೇ ಆಗ್ಲಿ ಮುಸಲ್ಮಾನರೇ ಆಗ್ಲಿ ಜಮೀರ್ ಅಣ್ಣ ತಿಳಿಸ್ತಾರೆ, ಅಣ್ಣ ಈ ತರ ಆಗಿದ್ದಾರೆ ಅಂತ. ಅಣ್ಣ ಅವ್ರು ಬಂದು ಒಂದು 5-10 ನಿಮಿಷದಲ್ಲಿ ಅದಕ್ಕೆ ಪರಿಹಾರ ಮುಗಿಸಿ ಅದಕ್ಕೇನು ಗಲಾಟೆ ಆಗು ಕ್ಲಿಯರ್ ಮಾಡಿ ಹೋಗ್ತಾರೆ ಜಮೀರ್ ಅಣ್ಣ ಅವರು. ಜಮೀರ್ ಅಣ್ಣ ಅವ್ರಿಗೆ MLA ಆಗಿ ನೋಡ್ತಿರೋ, ಸೇವಕನಾಗಿ ನೋಡ್ತಿರೋ? ಸೇವಕನಾಗಿ ನೋಡ್ತೀವಿ. ಇದೆಲ್ಲ ವೈಯಕ್ತಿಕವಾಗಿ ಅವರಲ್ಲಿ ಸ್ವಂತ ಮನೆ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಬೇರೆಯವ್ರ ಮನೆ ಬಗ್ಗೆ ಚಿಂತನೆ ಮಾಡ್ತಾರೆ, ಬಡವರ ಬಗ್ಗೆ ದಿನನಿತ್ಯ ಚಿಂತನೆ ಮಾಡ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಿಡ್ತಾರೆ, 4 ಗಂಟೆಗೆ ಹೋಗ್ಬಿಡ್ತಾರೆ. ಎಲ್ಲ ನಿರ್ಗತಿಕರಿಗೆ ಸೇವೆ ಮಾಡೋದೇ ಅವ್ರ ಕೆಲಸ ಆಗಿದೆ. ಅದ್ರ ಬಗ್ಗೆ ತಾವೇನು ಹೇಳಿದ್ವಿ? ನಿಜ, ಅವ್ರ ಮನೆ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅವರು, ನಿಜಾನೇ, ಅದು ನಿಜ ಮಾತು. ಎಲ್ಲರೂ ಬಂಗ್ಲೆ ಕಟ್ಟಿದ್ದಾರೆ ಎಲ್ಲ. ಜಮೀರ್ ಅಣ್ಣವರು ಸುಮಾರು ಅವ್ರು ನಾನು 10-15 ವರ್ಷದಿಂದ ನಮ್ಗೆ ಪರಿಚಯ ಇದೆ. ಜಮೀರ್ ಅಣ್ಣ ಅವ್ರು ಹೇಳ್ತಾ ಇದ್ರು ನನ್ ಮನೆ ಸ್ವಂತ ಮನೆ ಇಲ್ಲ 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 ಅಂತ. ಯಾವತ್ತು ಅದೇ ತರ ಹೇಳ್ತಾ ಇದ್ರು. ಏನಪ್ಪಾ ಇಷ್ಟು ಬಡವ್ರಿಗೆ ಸಹಾಯ ಮಾಡೋರು, ಈ ದಿಸೆಗೆ ಲಕ್ಷಾಂತರ ರೂಪಾಯಿ ಹಂಚೋರು ಸ್ವಂತ ಮನೆ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ. ಇವ್ರು ಸುಳ್ಳು ಹೇಳ್ತಾ ಇದಾರೆ ಅನ್ಕೊಂಡಿದ್ವಿ ನಾವು. ಹಿದಾಯತ್ ಸಾಹೇಬ್ರೆ, ನಾನು ಚಾಮರಾಜಪೇಟೆಗೆ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿಗಳು ಅವ್ರು ಮಾಡಿದ್ದಾರೆ, ಯಾವ ಸೇವೆಗಳು ಜನಗಳಿಗೆ ಮಾಡಿದ್ದಾರೆ ಅವರು? ನೋಡಿ, ನಮ್ಮ ವಾರ್ಡ್ ನಂಬರ್ 137 ನಲ್ಲಿ ಒಂದು ಆಸ್ಪತ್ರೆ ಓಪನ್ ಮಾಡಿದ್ದಾರೆ. ಮೊನ್ನೆ ತಾನೇ ಸಿದ್ದರಾಮಯ್ಯ CM ಅವ್ರಿಗೆ ಕರ್ಕೊಂಡು ಬಂದು ನಮ್ಮ ಶಾದಿ ಕಮಿಟಿ ಹತ್ರ ಅಲ್ಲೂ ಒಂದು ಆಸ್ಪತ್ರೆ ಎಜುಕೇಶನ್ ಸ್ಕೂಲ್ ಓಪನ್ ಮಾಡೋಕೆ ಇದು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅವ್ರು ಬಂದು 15 ಕೋಟಿ ಶಾಂಕ್ಷನ್ ಮಾಡಿದ್ದಾರೆ. ಕಾಲೇಜ್ಗೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಬಡವರಿಗಾಗಿ ದಿನನಿತ್ಯ ಸೇವೆಯನ್ನು ಅರ್ಪಿಸ್ತಾ ಇರ್ತಾರಂತ ಗೊತ್ತಾಗಿದೆ. ಯಾಕಿದು ಅವ್ರಿಗೆ ಪ್ರೇರಣೆ? ಏನೋ ಅವರು ಒಂದು ಒಳ್ಳೆತನ ಅವ್ರದ್ದು ಅಂತ. ನಾವು MLA, ನನ್ಗೂ 62 ವರ್ಷ ಆಗಿದೆ. ಸುಮಾರು ನಾನು ಬಹಳ ಜನ ನೋಡಿರ್ಬೋದು ನೀವು. ಸುಮಾರು ನಾನು 20 ವರ್ಷ ವಯಸ್ಸು ಆದ್ಮೇಲೆ 42 ವರ್ಷ ನಾನು ಎಲ್ಲಾ ರಾಜಕಾರಣಿಗೆ ನೋಡಿದ್ದೀನಿ. ಇಂಥ ರಾಜಕಾರಣಿ ಯಾವತ್ತು ನೋಡಿಲ್ಲ, ನಾವು ನೋಡುದು ಇಲ್ಲ ಇನ್ ಮುಂದೆ. ಇಂಥ ಒಳ್ಳೆ ರಾಜಕಾರಣಿ. ಹಾಗಾದ್ರೆ ಚಾಮರಾಜಪೇಟೆಯಲ್ಲಿ ಅವರು ಶಾಸಕರಾಗಿ ಮುಂದುವರಿಬೇಕಾ ಅಥವಾ ಕಾಂಗ್ರೆಸ್ ಪಕ್ಷ
ಅವ್ರಿಗೆ ದೊಡ್ಡ ಮಟ್ಟದ ಪ್ರಚಾರದಲ್ಲಿ ತೊಡಗಿಸ್ಕೋಬೇಕು, ರಾಜ್ಯದಲ್ಲಿ ಅವರ ಅಭಿಮಾನಿ ಬಳಗವನ್ನ ಸದುಪಯೋಗ ಪಡಿಸ್ಕೊಂಡು ಕಾಂಗ್ರೆಸ್ಗೆ ತಗೊಂಡು ಬಂದು ಬಹುಮತವಾಗಿ ಆಯ್ಕೆ ಮಾಡ್ಕೊಂಡು ಬರೋಕ್ಕೆ ನಮ್ಗೆ ಜಮೀರ್ ಬೇಕು ಅಂತ ಅವರು ಬಳಸ್ಕೊಂಡಾಗ ಚಾಮರಾಜಪೇಟೆಯ ರಣತಂತ್ರ ಯಾವ ರೀತಿ ನಿಭಾಯಿಸ್ತೀರಿ ನೀವು? ಜಮೀರ್ ಅಣ್ಣವ್ರಿಗೆ ಅವರು ಕರ್ಕೊಂಡೋಗ ನೀವು ಇದ್ ಮಾಡಿದ್ರೆ ನಾವು ರಣತಂತ್ರ ನಾವು ಮಾಡ್ಬೇಕು ಕೆಲಸ. ಹೌದು, ನಮ್ ಶಕ್ತಿ ಮೀರಿನ ಕೆಲಸ ಮಾಡ್ತೀರಿ. ಅವ್ರು ಬೇಕಾಗಿಲ್ಲ, ಇಲ್ಲ ಬೇಕಾಗಿಲ್ಲ, ನಾವು ಗೆಲ್ಲಿಸ್ತೀವಿ ಜಮೀರ್ ಅಣ್ಣನ್ಗೆ. ಹಂಗಿದೆ ಅಂತೀರಾ ಚಾಮರಾಜಪೇಟೆ? 100%. ಅವ್ರಿಗೆ ಪ್ರತಿಸ್ಪರ್ಧಿ ಇಲ್ಲ ಅಂತೀರಾ? ಇಲ್ಲ, ಯಾರು ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಜಮೀರ್ ಅಣ್ಣವ್ರ ಪ್ರತಿಸ್ಪರ್ಧಿನೂ ಇಲ್ಲ. ಮತ್ತೆ ಈ ಮುಸ್ಲಿಮ್ಸ್ ನಾವು ವೋಟ್ ಏನಿದೆ ಅದಕ್ಕಿಂತ ಜಾಸ್ತಿ ನಮ್ ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ತಮಿಳಿನ್ಸ್ ಆಗ್ಲಿ ಎಲ್ಲ ಈ ಅಣ್ಣ ತಮ್ಮದಿರು ಏನಿದ್ದಾರೆ ಅವರು ಕೈ ಹಿಡಿತಾರೆ. ಎಲ್ಲಾದ್ರು ಅವ್ರ ಹಣ ಬೇಡ, ಅವ್ರು ಬೇಕಾಗಿಲ್ಲ, ನಾವು ಗೆಲ್ಲಿಸ್ಕೊಂತೀವಿ. ಅವ್ರೆಲ್ಲಾದ್ರೂ ಹೋಗ್ಲಿ, ಕರ್ನಾಟಕದಲ್ಲಿ ಅವರು ಪ್ರಚಾರ ಮಾಡಿ ಅಧಿಕಾರ ತರಲಿ, ನಾವು ಇಲ್ಲ ಅವ್ರಿಗೆ ಗೆಲ್ಲಿಸ್ಕೊಂಡು ಬರ್ತೀವಿ. ಅಷ್ಟು ನಂಬಿಕೆ ಇದೆ ನಿಮ್ಗೆ? 100%. ಕ್ಷೇತ್ರ ಬಿಟ್ಟು ಸಹಾಯ ಮಾಡಿದಾರನ್ನ ಇದು ಕೂಡ ಇದೆ. ಅವ್ರ ಕ್ಷೇತ್ರಗಳು ಬಿಟ್ಟು ಗುಲ್ಬರ್ಗ ಹೋಗ್ತಾರೆ, ರಾಯಚೂರು ಹೋಗ್ತಾರೆ, ಎಲ್ಲ ಕುಣಗಲ್ಗೆ ಹೋಗ್ತಾರೆ, ಎಲ್ಲೋದ್ರು ಕೊಡೋದೇ ಕೆಲಸ, ಸಹಾಯ ಮಾಡಿದ್ದಾರೆ. ನಾವು ನೋಡಿದ್ವಿ ಸುಮಾರು MLAಗಳಿಗೆ ಖಾಲಿ ಸೂಟ್ ಕೇಸ್ ತಗೊಂಡ್ ಬಂದು ಸಾಯಂಕಾಲ ಬರ್ತಿ ತಗೊಂಡು ಹೋಗ್ತಾರೆ. ಇವ್ರು ಬರ್ತಿ ತಗೊಂಡ್ ಬಂದು ಖಾಲಿ ತಗೊಂಡು ಮನೆಗೆ ಹೋಗ್ತಾರೆ. ಇತಿಹಾಸ ಪುರುಷ ನೋಡಿ, ಇಂತ MLA ಪಡೆದಿದ್ರಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಚಾಮರಾಜಪೇಟೆ ಕ್ಷೇತ್ರದ ಜನಗಳ ಪುಣ್ಯ ಇದು. ಅವ್ರಂತಾರೆ ನಾನ್ ಪುಣ್ಯ, ಅವ್ರಿಗೆ ನಾನ್ ಪಡೆದಿರೋದು ಅಂತಾರೆ. ಏನು ದೇವ್ರು ಇಬ್ಬರಿಗೂ ಸೆಟ್ ಮಾಡ್ಬಿಟ್ಟಿದ್ದಾನೆ. ಅದರಲ್ಲೂ ಬೇರೆ ಕ್ಷೇತ್ರ ಜನಗಳು ಏನ್ ಹೇಳ್ತಾರೆ, ರೀ ಜಮೀರ್ ಬೇಡ ಅಂದ್ರೆ ಕಳಿಸ್ರಿ, ನಾವು ಗೆಲ್ಸ್ಕೊಂತೀವಿ ಅಂತ ಹಿಂದೂ ಅಣ್ಣ ತಮ್ಮದಿರು ಕೇಳ್ತಾರೆ. ನಾವು ಜಮೀರನ್ಗೆ ನಾವು ಗೆಲ್ಸ್ಕೊಂತೀವಿ, ನೀವು ಬೇಡಂದ್ರೆ ಕಳಿಸ್ರಿ ಅಂತ ಸುಮಾರು ಜನ ಹೇಳಿರೋದು ನಾನು ಕಿವಿಯಿಂದ ಕೇಳಿದೀನಿ. ಒಳ್ಳೇದಾಗ್ಲಿ, ಧನ್ಯವಾದಗಳು.